ನಟಿ ಬಿ ಸರೋಜಾದೇವಿ ಇನ್ನಿಲ್ಲ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ನಟಿ ನಿಧನರಾಗಿದ್ದಾರೆ. ಹಿರಿಯ ನಟಿ ಬಿ ಸರೋಜಾದೇವಿ ಅಗಲಿದ್ದಾರೆ. ವಯೋಸಹಜ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಂಥ ಸರೋಜಾದೇವಿಯವರು ನಿಧನರಾಗಿದ್ದಾರೆ. ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಸರೋಜಾದೇವಿಯವರು. ಸದ್ಯ ಅಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಅವರ ನಿಧನ ಆಗಿರೋದು. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಸರೋಜಾದೇವಿಯವರು ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿ ಸರೋಜಾದೇವಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. ಪದ್ಮಶ್ರೀ ಇರಬಹುದು, ಪದ್ಮಭೂಷಣ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಂಥ ಪದ್ಮಶ್ರೀ ಪದ್ಮಭೂಷಣ ಪುರಸ್ಕೃತೆ ಸರೋಜಾದೇವಿಯವರು ಇನ್ನಿಲ್ಲ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಟಿ ಬಿ ಸರೋಜಾದೇವಿಯವರ ಸಿನಿಮಾಗಳನ್ನು ನೀವು ನೋಡಿರ್ತೀರಾ. ಅವರು ಇಲ್ಲಿವರೆಗೂ ಕೂಡ ಎಲ್ಲರನ್ನೂ ರಂಜಿಸ್ತಾ ಇದ್ರು. ಅವರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಅವರು 87 ವರ್ಷ ಬಾಳಿ ಬದುಕಿದ್ದಾರೆ. ಆದರೆ ಇನ್ನಿಲ್ಲ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದವರು ನಿಧನರಾಗಿರೋದು. ಕನ್ನಡದ ಮೊದಲ ಸೂಪರ್ ಸ್ಟಾರ್ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿದ್ರು ಇವರು. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಬಿ ಸರೋಜಾದೇವಿ ಅವರು ಬಹುಭಾಷಾ ತಾರೆಯಾಗಿ ಮಿಂಚಿದ್ರು. ನಟ ಪುನೀತ್ ರಾಜ್ಕುಮಾರ್ ಅವರಿಗೆ, ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ತಾಯಿಯಾಗಿ ಲಾಲಿ ಹಾಡಿದ್ರು. ಅನೇಕ ಸಿನಿಮಾಗಳಲ್ಲಿ ತಾಯಿ ಮಗಾಗಿ ಪಾತ್ರವನ್ನು ನಿರ್ವಹಿಸಿದ್ರು. ಅಂತ ಅಮ್ಮ ಇನ್ನಿಲ್ಲ, ನಿನ್ನಂಥ ಅಮ್ಮ ಇನ್ನಿಲ್ಲ ಅಂತ ಹಾಡನ್ನು ಹಾಡುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರು ಇವರನ್ನು ತಾಯಿಯ ರೂಪದಲ್ಲಿ ಕಂಡಿದ್ರು. ಅಂತ ಸರೋಜಾದೇವಿ ಅವರು ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಭಾಷಾ ನಟಿಯಾಗಿ ನಟಿಸಿದ್ರು. ಮೊದಲ ಸೂಪರ್ ಸ್ಟಾರ್ ಅನ್ನುವಂಥ ಪಟ್ಟವನ್ನು ಪಡ್ಕೊಂಡಿದ್ರು. ಅವರು ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ರಂಜಿಸಿದಂಥ ಬಿ ಸರೋಜಾದೇವಿಯವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅನೇಕ ಸಿನಿಮಾಗಳ ಮೂಲಕ, ವಿವಿಧ ರೀತಿಯ ವಿಭಿನ್ನ ಪಾತ್ರಗಳ ಮೂಲಕ ಗುರುತಿಸಿಕೊಂಡಿದ್ದಂಥ ಸರೋಜಾದೇವಿಯವರ ಅಗಲಿಕೆ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. 87 ವರ್ಷ ವಯಸ್ಸು ಅವರಿಗೆ. ಮೊದಲ ಬಾರಿಗೆ ಸೂಪರ್ ಸ್ಟಾರ್ ಅಂತ ಖ್ಯಾತಿ ಪಡೆದಿದ್ದೇ ಇವರು. ಈಗ ಅನೇಕರು ಪಡ್ಕೊಳ್ತಾ ಇದ್ದಾರೆ. ಆದರೆ ಸೂಪರ್ ಸ್ಟಾರ್ ಅಂತ ಮೊದಲು ಖ್ಯಾತಿ ಪಡೆದಿದ್ದು ಇವರೇ. ಕನ್ನಡ, ತಮಿಳು ಸೇರಿದಂತೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಸಿನಿಮಾಗಳಲ್ಲಿ ಅಭಿನಯಿಸಿ ಜನರ ಮನಸ್ಸನ್ನು ಗೆದ್ದಂಥ ಬಿ ಸರೋಜಾದೇವಿ ಅವರು ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನರಾಗಿದ್ದಾರೆ ಸರೋಜಾದೇವಿ ಅವರು. ವಯೋಸಹಜ ಅನಾರೋಗ್ಯದಿಂದಾಗಿ ಬಳಲ್ತಾ ಇದ್ದಂಥವರು ನಿಧನರಾಗಿರೋದರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಅನೇಕ ಸಿನಿಮಾಗಳಲ್ಲಿ, ಕನ್ನಡ ಇರ್ಬೋದು, ತೆಲುಗು, ತಮಿಳು ಸೇರಿದಂತೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಂಥ ಇವರು ನಿಧನರಾಗಿದ್ದಾರೆ. ಮಹಾಕವಿ ಕಾಳಿದಾಸ ಮೂಲಕ ದೊಡ್ಡ ಬ್ರೇಕನ್ನು ಪಡ್ಕೊಂಡಿದ್ರು. ಅಂದರೆ ಅನೇಕ ಹಳೆಯ ಸಿನಿಮಾಗಳನ್ನು ಅವರ ಸಿನಿಮಾಗಳನ್ನು ನೀವು ನೆನೆಸ್ಕೊಳ್ಬೋದು. ತೆಲುಗು ಚಿತ್ರರಂಗದಲ್ಲೂ ಕೂಡ ಅವರು ಪಾಂಡುರಂಗ ಮಹಾತ್ಯಂ ಅನ್ನುವಂಥ ಸಿನಿಮಾದ ಮೂಲಕ ತೆಲುಗು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದರು. 1970ರ ದಶಕದ ಅಂತ್ಯದವರೆಗೂ ಕೂಡ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಿಟ್ಟು ಪಡ್ಕೊಂಡಂಥ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದರು. ತಮಿಳು ಚಲನಚಿತ್ರ ನಾಡೋಡಿ ಮನ್ನನ್ ಇದು 1958ರಲ್ಲಿ ತೆರೆ ಕಾಡ್ತು. ತಮಿಳು ಚಿತ್ರರಂಗದ ಅಗ್ರ ನಟಿಯರಲ್ಲಿ ಒಬ್ಬರಾಗಿ ಅವರು ಗುರುತಿಸ್ಕೊಂಡ್ರು.
1967ರಲ್ಲಿ ಅವರ ಮದುವೆಯ ನಂತರ ಅವರು 1974ರವರೆಗೆ ತಮಿಳು ಚಲನಚಿತ್ರಗಳಲ್ಲಿ ಎರಡನೆಯ ಬಹುಬೇಡಿಕೆಯ ನಟಿಯಾಗಿ ಕೂಡ ಗುರುತಿಸಿಕೊಂಡ್ರು. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಮೇಶ್, ನಿಜಕ್ಕೂ ಕೂಡ ಬಿ ಸರೋಜಾ ದೇವಿ ಅವರ ಅಗಲಿಕೆ ಚಿತ್ರರಂಗಕ್ಕೆ ನಷ್ಟವನ್ನುಂಟು ಮಾಡ್ತಾ ಇದೆ. ತುಂಬಲಾರದ ನಷ್ಟ. ಏನು ಸಮಸ್ಯೆ ಆಗಿತ್ತು, ಏನು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಎಷ್ಟೊತ್ತಿಗೆ ನಿಧನರಾಗಿದ್ದು, ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಎಷ್ಟು ಸೌಖ್ಯ, ನಿಜಕ್ಕೂ ಈ ಒಂದು ವಿಚಾರ ನಿಜಕ್ಕೂ ಬೇಸರ ಕೊಡುವಂತ ವಿಚಾರ. ಅದರಲ್ಲೂ ಕೇವಲ ಕನ್ನಡ ಮಾತ್ರ ಅಲ್ಲದೆ ಇಡೀ ಭಾರತೀಯ ಸಿನಿಮಾ ರಂಗವೇ ದುಃಖ ಪಡುವಂತ ವಿಚಾರ. ಬಿ ಸರೋಜಾ ದೇವಿ ಅವರು ಏನು ವಯೋಸಹಜ ಕಾಯಿಲೆಗಳಿಂದ ಸಾಕಷ್ಟು ದಿನಗಳಿಂದ ಬೆಡ್ ಮೇಲೆ ಮಲಗಿದ್ರು, ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ರು. ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ರಾತ್ರಿ ನಿನ್ನೆ ಬೆಳಗಿನ ಜಾವ ಅವರು ಅಂದ್ರೆ ಏನು ಕೊನೆಯುಸಿರೆಳೆದಿರ್ತಕ್ಕಂಥದ್ದು ಎಳೆದಿರ್ತಕ್ಕಂಥದ್ದು. ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳು ನಟಿಸಿದಂತ ನಟಿ. ಕನ್ನಡದಲ್ಲಿ ಏನು ಮಹಾಕವಿ ಕಾಳಿದಾಸ ಅನ್ನೋ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಪಾಂಡುರಂಗ ಮಹಾತ್ಯಂ ಅಂತ ಹೇಳ್ತಕ್ಕಂಥ ಒಂದು ತೆಲುಗು ಸಿನಿಮಾದ ಮೂಲಕ ತೆಲುಗುಗೆ ಡೆಬ್ಯೂಟ್ ಮಾಡ್ತಾರೆ. ಇನ್ನು ಭಾರತದಾದ್ಯಂತ ಸುಮಾರು 161 ಸಿನಿಮಾಗಳಲ್ಲಿ ಲೀಡ್ ರೋಲ್ ಆಗಿ ಕಾಣಿಸ್ಕೊಂಡಂತ ಏಕೈಕ ನಟಿ, ಅಂದ್ರೆ ಹೀರೋಯಿನ್ ಆಗಿ ಕಾಣಿಸ್ಕೊಂಡಂತ ಏಕೈಕ ನಟಿ. ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಸಿನಿಮಾಗಳ ಟಾಪ್ ಹೀರೋಗಳ ನಟಿಸಿದಂತ ಏಕೈಕ ನಟಿ. ಕನ್ನಡದ ಮೊಟ್ಟ ಮೊದಲ ಲೇಡಿ ಸೂಪರ್ ಸ್ಟಾರ್ ಅಂತಲೂ ಕೂಡ ಇವ್ರನ್ನ ಕರೀತಾರೆ. ಸುಮಾರು 200-250ಕ್ಕೂ ಹೆಚ್ಚು ಸಿನಿಮಾಗಳು ನಟಿಸಿದಂತ ನಟಿ. ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು. ವಯೋಸಹಜ ಕಾಯಿಲೆಯನ್ನು ಬಳಲ್ತಾ ಇದ್ರು. ಸಾಕಷ್ಟು ನಾವು ಹಿಂದೆ ಕೂಡ ನೋಡಿದ್ವಿ, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಅವರ ಈ ನಿಧನ ನಿಜಕ್ಕೂ ಒಂದು ಕನ್ನಡ ಚಿತ್ರರಂಗಕ್ಕೆ ಅಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ತುಂಬಾ ದುಃಖ ಕೊಡುವಂತ ವಿಚಾರ. ಇನ್ನು ಅವರ ಸಾಧನೆಗೆ ಸಂಬಂಧಪಟ್ಟಂತೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಜೊತೆಗೆ ಆ ರಾಜ್ಯಗಳಲ್ಲಿ ವಿಶೇಷವಾದಂತ ಬೆಂಗಳೂರು ಯೂನಿವರ್ಸಿಟಿಯಿಂದ ಅವರಿಗೆ ಅವಾರ್ಡ್ ಅನ್ನ ಕೊಡಲಾಗಿದೆ, ತಮಿಳುನಾಡು ಯೂನಿವರ್ಸಿಟಿಯಿಂದ ಅವಾರ್ಡ್ ಕೊಡಲಾಗಿದೆ, ಆನರ್ ಡಾಕ್ಟರೇಟ್ ಅನ್ನ ಕೊಡಲಾಗಿದೆ ಬೆಂಗಳೂರು ಯೂನಿವರ್ಸಿಟಿಯಿಂದ. ಹೀಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಇಷ್ಟು ವರ್ಷಗಳ ಕನ್ನಡ ಚಿತ್ರರಂಗದಲ್ಲಿ ಆಕ್ಟಿಂಗ್ ಮಾಡಿದಂತ ನಟಿ. ತೆಲುಗು, ತಮಿಳು, ಮಲಯಾಳಂ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದಂತ ನಟಿ ಇವತ್ತು ನಮ್ಮನ್ನ ಆಗ್ಲಿರೋದು ನಿಜಕ್ಕೂ ದುಃಖಕರ ವಿಚಾರ. ಸದ್ಯ ಈಗ ತಾನೇ ಈ ಒಂದು ವಿಚಾರ ಏನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರುವಂತದ್ದು. ಇದಾದ ನಂತರ ಅವರ ಮುಂದಿನ ಅಂತಿಮ ಕಾರ್ಯಗಳು ಎಲ್ಲಿ ಅವರಿಗೆ ಏನು ಮಾಡ್ಲಾಗುತ್ತೆ ಅಥವಾ ಅವರ ವಿಧಿವಿಧಾನಗಳು ಎಲ್ಲಿ ನಡೆಯುತ್ತೆ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಅಭಿನಯ ಸರಸ್ವತಿ ಅಂತಾನೆ ಖ್ಯಾತಿ ಪಡ್ಕೊಂಡಿದ್ದಂಥ ಬಿ ಸರೋಜಾ ದೇವಿಯವರು ನಿಧನರಾಗಿದ್ದಾರೆ. ಜೊತೆಗೆ ಬಿ ಸರೋಜಾ ದೇವಿಯವರು ದಕ್ಷಿಣ ಭಾರತದ ಧೀಮಂತ ಅಭಿನೇತ್ರಿ. ಸುಮಾರು 6 ದಶಕಗಳ ಕಾಲ ಚಿತ್ರರಂಗದ ಸೇವೆ ಮಾಡಿರುವ ಇವರು 5 ಭಾಷೆಗಳಲ್ಲೂ ಕೂಡ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನರ ಮನ ಗೆದ್ದಿದ್ರು. ಇವರು ಪದ್ಮಭೂಷಣವನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಸರೋಜಾ ದೇವಿ